ಎಲ್ಲರ ಮನೆಯಲ್ಲೂ ಮಸ್ಕಿಟೋ ಬ್ಯಾಟ್ ಇದ್ದೇ ಇರುತ್ತೆ. ಮಸ್ಕಿಟೋ ಬ್ಯಾಟ್ ಇಲ್ದಿರೋ ಮನೆ ಇಲ್ಲ ಅಂತಲೇ ಹೇಳ್ಬೋದು. ಒಂದು 6 ತಿಂಗಳ ತನಕ ಚೆನ್ನಾಗೇ ಇರುತ್ತೆ, ಅದಾದಮೇಲೆ ಅದು ವರ್ಕ್ ಆಗೋದು ಸ್ಟಾಪ್ ಆಗಿಬಿಡುತ್ತೆ. ಸೊ ಏನು ಮಾಡೋದು? ನಾವು ಅದನ್ನು ಬಿಸಾಕ್ಬಿಡ್ತೀವಿ, ಬೇರೆ ಯೂಸ್ ಇಲ್ಲ ಅಂತ. ಇಲ್ಲ ರಿಪೇರಿ ಕೊಡೋಣ ಅಂದರೆ ಎಷ್ಟೋ ಜನರಿಗೆ ಅದು ಫಸ್ಟ್ ಆಫ್ ಆಲ್ ರಿಪೇರಿ ಆಗುತ್ತೋ ಇಲ್ವೋ ಅಂತಲೇ ಗೊತ್ತಿರಲ್ಲ. ಇಲ್ಲ ರಿಪೇರಿಗೆ ಕೊಟ್ಟರು ಅಲ್ಲಿ 100-200 ಕೊಡೋ ಬದಲು ಅದ್ರ ಬದಲು ಹೊಸದೇ ಬ್ಯಾಟ್ ತೊಗೊಂಡ್ಬಿಡ್ಬೋದಲ್ವ ಅಂತಲೇ ತುಂಬ ಜನ ಅನ್ಕೋತಾರೆ. ಬಟ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮ ಮನೆಯಲ್ಲೇ ಯಾವ ಥರ ಈಸಿಯಾಗಿ ನೀವು ಮಸ್ಕಿಟೋ ಬ್ಯಾಟನ್ನು ರಿಪೇರಿ ಮಾಡ್ಬೋದು, ಅದು ಬರೀ 12 ರೂಪಾಯಲ್ಲಿ ಅಂತ ನಮ್ಮ ಯಜಮಾನರು ಇವತ್ತು ನಿಮಗೆಲ್ಲ ತೋರಿಸ್ಕೊಡ್ತಾ ಇದ್ದಾರೆ. ಸೊ ನೀವು ಖಂಡಿತವಾಗ್ಲೂ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಈ ಮಸ್ಕಿಟೋ ಬ್ಯಾಟಿದು ಕಂಪ್ಲೀಟ್ ಡೀಟೇಲು ನಿಮ್ಗೆ ಇದರಿಂದ ಸಿಗುತ್ತೆ. ತುಂಬ ಜನರಿಗೆ ಇದರಿಂದ ಹೆಲ್ಪ್ ಆಗ್ಬೋದು ಅನ್ನೋ ನಂಬಿಕೆಯಿಂದ ನಾನು ಈ ವಿಡಿಯೋನ ಮಾಡಿರೋದು. ಏನಿಲ್ಲ ಅಂದರೂ 90% ಬ್ಯಾಟ್ ಇದು ಒಂದು ಪ್ರೊಸೀಜರಿಂದಲೇ ಸರಿಯಾಗತ್ತೆ. ಉಳಿದಿರೋ ಒಂದು 10% ಬೇರೆ ಏನೋ ಪ್ರಾಬ್ಲಮ್ ಇರ್ಬೋದು, ಸರಿ ಆಗದೇನೂ ಇರ್ಬೋದು. ಬಟ್ 90% ಅಂತೂ ನಾನು ಗ್ಯಾರಂಟಿ ಕೊಡ್ತೀನಿ, ಖಂಡಿತವಾಗ್ಲೂ ಇದು ವರ್ಕ್ ಆಗುತ್ತೆ ನಿಮಗೆ. ನೀವು ಮನೆಯಲ್ಲೇ ಇದನ್ನು ಒಂದ್ಸಲ ಖಂಡಿತವಾಗ್ಲೂ ಟ್ರೈ ಮಾಡಿ. ಇನ್ಮೇಲೆ ಯಾವುದೇ ಮಸ್ಕಿಟೋ ಬ್ಯಾಟನ್ನು ಬಿಸಾಕ್ಲಿಕ್ಕೆ ಹೋಗಬೇಡಿ. ಅದಕ್ಕಿಂತ ಮುಂಚೆ ಇದು ಒಂದು ಮೆಥಡನ್ನು ನೀವು ಟ್ರೈ ಮಾಡಿಬಿಟ್ಟು ನಿಮ್ಮ ಮಸ್ಕಿಟೋ ಬ್ಯಾಟನ್ನು ನೀವೇ ರಿಪೇರಿ ಮಾಡ್ಕೊಳ್ಳಿ ಮನೇಲಿ. ಸೊ ಮೊದಲಿಗೆ ಈ ಮಸ್ಕಿಟೋ ಬ್ಯಾಟ್ ಬ್ಯಾಕ್ ಸೈಡಲ್ಲಿ ನೋಡಿ ಈ ಥರ ಸ್ಕ್ರೂಸ್ ಥರ ಹಾಕಿರ್ತಾರೆ. ಸೊ ಇದನ್ನು 1 by 1 ನಾವು ರಿಮೂವ್ ಮಾಡ್ಕೋಬೇಕಾಗತ್ತೆ. ಇವಾಗ ಸ್ಕ್ರೂ ಎಲ್ಲ ತೆಗೆದಾಗಿದೆ. ಸೊ ಇವಾಗ ನಿಧಾನಕ್ಕೆ ಈ ಕವರನ್ನು ಓಪನ್ ಮಾಡ್ಕೊಳ್ಳೋಣ. ಜಾಸ್ತಿ ಪ್ರೆಷರ್ ಹಾಕಬೇಡಿ ಓಪನ್ ಮಾಡುವಾಗ, ನಿಧಾನಕ್ಕೆ ಓಪನ್ ಮಾಡಿ, ಇಲ್ಲಾಂದರೆ ಕಟ್ಟಾಗೋ ಚಾನ್ಸಸ್ ಇರುತ್ತೆ. ಸೊ ಅದರಿಂದ ಆದಷ್ಟು ಮೆತ್ತಗೆ ಇದನ್ನು ಓಪನ್ ಮಾಡೋಕ್ಕೆ ಟ್ರೈ ಮಾಡಿ. ನೋಡಿ ಇದ್ರ ಒಳಗಡೆ ಈ ಥರ ಕಾಣಿಸುತ್ತೆ. ಇದ್ರ ಒಳಗಡೆ ಇರೋ ಪಾರ್ಟ್ಸ್ ಇಷ್ಟೇ, ಜಾಸ್ತಿ ಏನು ಕಾಂಪ್ಲಿಕೇಟೆಡ್ ಇಲ್ಲ. ತುಂಬ ಈಸಿಯಾಗಿ ನೀವು ಇದನ್ನು ರಿಪೇರಿ ಮಾಡ್ಬೋದು. ಸೊ ಇದು ಗ್ರೀನ್ ಕಲರ್ ಪ್ಲೇಟ್ ಏನಿದೆ ಇದನ್ನು ಸರ್ಕ್ಯೂಟ್ ಅಂತ ಹೇಳ್ತಾರೆ. ಈ ಸರ್ಕ್ಯೂಟಲ್ಲಿ ಈ ಮಸ್ಕಿಟೋ ಬ್ಯಾಟದ ಸ್ವಿಚ್ ಏನಿರುತ್ತೆ ಅದು ಕನೆಕ್ಟ್ ಆಗಿರುತ್ತೆ. ಈ 2 ವೈರ್ ಏನಿದೆ ಇದು ಮಸ್ಕಿಟೋ ಕಾಯಿಲ್ಗೆ ಕನೆಕ್ಟ್ ಆಗುತ್ತೆ. ಇಲ್ಲೇ ಕೆಳಗಡೆ ಬಂದರೆ ಇಲ್ಲೊಂದು ಪುಟ್ಟದಾದ ಬ್ಯಾಟ್ರಿ ಇದೆ. ನಮ್ಮ ಮೇನ್ ಕೆಲಸ ಇರೋದು ಈ ಬ್ಯಾಟ್ರಿಯಲ್ಲೇ. ಎಲ್ಲ ಬ್ಯಾಟ್ ಒಳಗಡೆನೂ ಇದೇ ಥರ ಇರುತ್ತೆ, ಆದರೆ ಈ ಬ್ಯಾಟ್ ಕವರ್ ಮಾತ್ರ ಡಿಫ್ರೆಂಟ್ ಆಗಿರುತ್ತೆ. ಈ ಬ್ಯಾಟಲ್ಲಿ ಬ್ಯಾಟ್ರಿಗಂತಾನೆ ಸಪ್ರೇಟ್ ಒಂದು ಕವರ್ ಥರ ಇಟ್ಟಿದ್ದಾರೆ, ಬೇರೆ ಬ್ಯಾಟಲ್ಲಿ ಈ ಥರ ಇರಲ್ಲ. ಸೊ ಅದರಿಂದ ನಿಮಗೆ ಈಸಿಯಾಗಿ ಅರ್ಥ ಆಗಲಿ ಅಂತ ನಾನು ಇದನ್ನು ಫುಲ್ಲಾಗಿ ಓಪನ್ ಮಾಡಿ ತೋರಿಸಿದ್ದೀನಿ. ಇಲ್ಲ ಅಂದರೆ ಬರೀ ಇದು ಬ್ಯಾಟ್ರಿಯಲ್ಲಿರುತ್ತೋ ಅಷ್ಟನ್ನು ಮಾತ್ರ ಓಪನ್ ಮಾಡಿದ್ರೆ ಸಾಕಾಗುತ್ತೆ. ಸೊ ಅದರಿಂದ ನಾವಿಲ್ಲಿ ಬ್ಯಾಟ್ರಿ ಪೋರ್ಷನ್ ಬಿಟ್ಬಿಟ್ಟು ಉಳಿದಿದ್ದೆಲ್ಲ ಕ್ಲೋಸ್ ಮಾಡ್ಕೋತಾ ಇದ್ದೀವಿ. ಇವಾಗ ನಿಧಾನಕ್ಕೆ ಈ ಬ್ಯಾಟ್ರಿನ ಹೊರಗೆ ತೆಗಿಯೋಣ. ಎಲ್ಲ ಗಾಡಿಗಳಲ್ಲೂ ಅಷ್ಟೇ ಬ್ಯಾಟ್ರಿ ಇದ್ದೇ ಇರುತ್ತಲ್ವ, ಇದೂ ಅಷ್ಟೇ ಅದೇ ಥರ ಬ್ಯಾಟ್ರಿ, ಬಟ್ ಇದು ತುಂಬ ಚಿಕ್ಕದು. ಮೊದಲಿಗೆ ನೀವಿಲ್ಲಿ ನೋಡ್ಬೋದು ಒಂದು ಕ್ಯಾಪ್ ಥರ ಇದೆ ನೋಡಿ. ಸೊ ಅದನ್ನು ಮೊದಲು ತೆಗಿಬೇಕು. ನಿಧಾನಕ್ಕೆ ಅದನ್ನು ರಿಮೂವ್ ಮಾಡ್ಕೊಳ್ಳೋಣ. ನೋಡಿ ಇದು ಇವಾಗ ಓಪನ್ ಆಗಿದೆ. ಇದ್ರ ಒಳಗಡೆ 2 ಪುಟ್ಟ ನೋಸಲ್ ಇರುತ್ತೆ, ನೀವು ನೋಡ್ಬೋದು 2 ಇದೆ, ಆರೆಂಜ್ ಕಲರ್ದು ಏನು ಕಾಣಿಸುತ್ತೆ ಅದು. ಸೊ ಅದನ್ನು ಇವಾಗ 1 by 1 ಓಪನ್ ಮಾಡ್ಕೊಳ್ಳೋಣ. ನೋಡಿ ಈ ಥರ ಒಂದು 10 mlದು ನೀವೊಂದು ಸಿರಿಂಜ್ ತೊಗೋಬೇಕು. ಇದು ಯೂಶ್ವಲಿ ಮೆಡಿಕಲ್ ಶಾಪಲ್ಲೆಲ್ಲ ನೀವು ಹೋಗ್ಬಿಟ್ಟು ಕೇಳಿದ್ರೆ ಸಿಗುತ್ತೆ. ಇದ್ರ ಬೆಲೆ ಬರೀ 11 ರೂಪಾಯಿ. ನೀವು ಒಂದು ಸಲ ಇದನ್ನು ತೊಗೊಂಡ್ರೆ ನಿಮಗೆ ತುಂಬ ಟೈಮ್ ತನಕ ಇದು ಹೆಲ್ಪ್ ಆಗುತ್ತೆ. ಫಸ್ಟ್ ಈ ಸಿರಿಂಜ್ ನೀಡಲನ್ನು ನಾವು ಓಪನ್ ಮಾಡ್ಕೊಳ್ಳೋಣ. ನೋಡಿ ಈ ಥರ ಓಪನ್ ಮಾಡಿ, ಇದನ್ನು ಡಿಸ್ಟಿಲ್ಡ್ ವಾಟರ್ ಅಂತ ಹೇಳ್ತಾರೆ. ನೀವು ಪೆಟ್ರೋಲ್ ಬಂಕಲ್ಲಿ ಹೋಗಿಬಿಟ್ಟು ಡಿಸ್ಟಿಲ್ಡ್ ವಾಟರ್ ಕೊಡಿ ಅಂತ ಹೇಳಿದ್ರೆ ಅವ್ರು ಕೊಡ್ತಾರೆ. ಇದ್ರ ಬೆಲೆ ಬರೀ 30 ರೂಪಾಯಿ. 1 ಲೀಟರ್ ಡಿಸ್ಟಿಲ್ಡ್ ವಾಟರ್ಗೆ 30 ರೂಪಾಯಿ ಅಷ್ಟೇ. ನೀವು ಒಂದ್ಸಲ ಇದನ್ನು ಬೈ ಮಾಡ್ಕೊಂಡಿಟ್ರೆ ನಿಮ್ಗೆ ಏನಿಲ್ಲ ಅಂದರೂ ವರ್ಷಗಟ್ಟಲೆ ಇದು ಯೂಸ್ ಆಗುತ್ತೆ. ನಮಗೆ ಇದರಲ್ಲಿ ಬೇಕಾಗಿರೋದು ಬರೀ 10 ml ಅಷ್ಟೇ, ಬಟ್ ಇದು ಬಾಟ್ಲ್ ಬರೋದೇ 1 ಲೀಟರ್ದು. ಸೊ ಅದರಿಂದ ನಾವು 1 ಲೀಟರ್ ಬಾಟ್ಲನ್ನು ತೊಗೊಂಡಿದ್ದೀವಿ. ಈಗ ಇದಕ್ಕೆ ನೀಡಲನ್ನು ಫಿಕ್ಸ್ ಮಾಡ್ಕೋತಾ ಇದ್ದೀವಿ. ಬ್ಯಾಟ್ರಿದು ನಾಸಲ್ ತುಂಬ ಚಿಕ್ಕದಿರೋದ್ರಿಂದ ನಾವು ಈ ನೀಡಲ್ ಸಹಾಯದಿಂದ ಡಿಸ್ಟಿಲ್ಡ್ ವಾಟರನ್ನು ಇದರೊಳಗೆ ಹಾಕೋತಾ ಇದ್ದೀವಿ. ಇದನ್ನು ಫಿಲ್ ಮಾಡ್ಕೊಂಡ ನಂತರ ಈ ನಾಸಲ್ ಕ್ಯಾಪ್ ಏನಿರುತ್ತೆ ಆರೆಂಜ್ ಕಲರ್ದು ಇದನ್ನು ನಾವು ಕ್ಲೋಸ್ ಮಾಡ್ಕೋಬೇಕು. ಕ್ಲೋಸ್ ಮಾಡೋವಾಗ ಆದಷ್ಟು ಗಟ್ಟಿಯಾಗಿ ಕ್ಲೋಸ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಈ ಡಿಸ್ಟಿಲ್ ವಾಟರ್ ಹೊರಗಡೆ ಬರೋ ಚಾನ್ಸಸ್ ಇರುತ್ತೆ. ಈಗ ಇದ್ರ ಕವರನ್ನು ನಾವು ಇದಕ್ಕೆ ಮುಚ್ಚಿದ್ರೆ ನಮ್ಮ ಬ್ಯಾಟ್ರಿ ರೆಡಿ ಆಗುತ್ತೆ. ಈಗ ಈ ಬ್ಯಾಟ್ರಿನ ನಿಧಾನಕ್ಕೆ ಈ ಬ್ಯಾಟ್ ಒಳಗಡೆ ಇಟ್ಕೋಬೇಕು.
ಬ್ಯಾಟ್ರಿ ಒಳಗಡೆ ಇಟ್ಟ ನಂತರ ಆಲ್ರೆಡಿ ನಾವು ಕವರ್ ಏನು ತೆಗೆದಿರ್ತೀವಿ ಬ್ಯಾಟ್ದು ಅದನ್ನು ಇದಕ್ಕೆ ಹಾಕ್ಬಿಟ್ಟು ಫಿಕ್ಸ್ ಮಾಡಿ ಸ್ಕ್ರೂ ಹಾಕಿಬಿಟ್ರೆ ನಮ್ಮ ಬ್ಯಾಟ್ ರೆಡಿ ಆಗುತ್ತೆ. ಇದೆಲ್ಲ ಆದಮೇಲೆ ನಾವು ಇದನ್ನು 1 ಗಂಟೆ ತನಕ ಚಾರ್ಜಿಗೆ ಇಟ್ಕೋಬೇಕು. ಇವಾಗ 1 ಗಂಟೆ ಆಗಿದೆ. ಇವಾಗ ಚಾರ್ಜಿಂದ ಬ್ಯಾಟನ್ನು ರಿಮೂವ್ ಮಾಡ್ಕೊಳ್ಳೋಣ. ಇವಾಗ ನೋಡಿ ಯಾವ ಥರ ಇದು ವರ್ಕ್ ಆಗ್ತಿದೆ ಅಂತ ನೀವೇ ನೋಡ್ತಾ ಇದ್ದೀರಾ. ಸೊ ಖಂಡಿತವಾಗ್ಲೂ ಬ್ಯಾಟ್ ಬಿಸಾಕೋಕ್ಕಿಂತ ಮುಂಚೆ ಒಂದ್ಸಲ ನೀವು ಟ್ರೈ ಮಾಡಿ. ಹಾಗೆಯೇ ಬೇರೆಯವ್ರಿಗೂ ಈ ವಿಡಿಯೋನ ಕಳಿಸೋದ್ರ ಮೂಲಕ ಅವರು ಕೂಡ ಹೆಲ್ಪ್ ಆಗೋ ಥರ ಮಾಡಿ.